ಕಡೆ ಪಾಕಿಸ್ತಾನದ ವಿರುದ್ಧ ಮುಂದುವರಿದ ವಾಟರ್ ವಾರ್. ಹಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಮಟ್ಟಿಗೆ ಈಗ ನೀರನ್ನ ಬಿಡಲಾಗ್ತಾ ಇದೆ. ಯಾವುದು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ರಾಜತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ತೆಗೆದುಹಾಕ್ಬಿಟ್ಟಿದ್ವಿ. ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ವಿಚಾರ ಇರಬಹುದು, ಪ್ರತಿಯೊಂದು ಕೂಡ ಈಗ ಇಲ್ಲ. ಈ ಹಂತದಲ್ಲಿ ನಾವು ಏಕದಂ ನೀರನ್ನ ಬಿಟ್ಬಿಟ್ರೆ ಪಾಕಿಸ್ತಾನದ ಕತೆ ಗುಂಜಾಗಿ ಹೋಗುತ್ತೆ. ವಾಯುದಾಳಿ ಜೊತೆಗೆ ನೌಕಾದಾಳಿ ಜೊತೆಗೆ ಭೂದಾಳಿ ಜೊತೆಗೆ ಜಲಕಂಟಕ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇರುವಂತದ್ದು. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರಿದ ವಾಟರ್ ವಾರ್ ಇದು. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಈ ಸಲಾಲ್ ನದಿ ನೀರು. ಆ ಡ್ಯಾಮ್ ಇಂದ ಈಗ ನಾವು ನೀರನ್ನು ಬಿಟ್ಟಿದ್ವಿ. ಭಾರೀ ಪ್ರಮಾಣದ ನೀರಿದು. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿದೆ. ಅಲ್ಲಿನವರೆಲ್ಲ ಈಗ ಕಾಲು ಕೀಳ್ತಾ ಇದ್ದಾರೆ. ನದಿ ಪಾತ್ರದ ಜನರು ಮುಳುಗೋಗ್ಬಿಡುತ್ತೆ. ನೋಡಿ ಎಷ್ಟು ಮಟ್ಟಿಗೆ ಈಗ ಪಾಕಿಸ್ತಾನಕ್ಕೆ ಕಂಟಕ ಎದುರಾಗ್ತಾ ಇದೆ. ಒಳಗಡೆ ಬಲ್ಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರ ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಮಾಡಾಯ್ತವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಭಾರತ ಮೂರು ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಈ ನೀರಿನ ಪ್ರವಾಹ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಆರ್ಥಿಕತೆ ಇರಬಹುದು. ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಮುಂದುವರಿದ ವಾಟರ್ ವಾರ್. ಹಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಮಟ್ಟಿಗೆ ಈಗ ನೀರನ್ನ ಬಿಡಲಾಗ್ತಾ ಇದೆ. ಯಾವುದು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ರಾಜತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ತೆಗೆದುಹಾಕ್ಬಿಟ್ಟಿದ್ವಿ. ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ವಿಚಾರ ಇರಬಹುದು, ಪ್ರತಿಯೊಂದು ಕೂಡ ಈಗ ಇಲ್ಲ. ಈ ಹಂತದಲ್ಲಿ ನಾವು ಏಕದಂ ನೀರನ್ನ ಬಿಟ್ಬಿಟ್ರೆ ಪಾಕಿಸ್ತಾನದ ಕತೆ ಗುಂಜಾಗಿ ಹೋಗುತ್ತೆ. ವಾಯುದಾಳಿ ಜೊತೆಗೆ ನೌಕಾದಾಳಿ ಜೊತೆಗೆ ಭೂದಾಳಿ ಜೊತೆಗೆ ಜಲಕಂಟಕ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇರುವಂತದ್ದು. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರಿದ ವಾಟರ್ ವಾರ್ ಇದು. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಈ ಸಲಾಲ್ ನದಿ ನೀರು. ಆ ಡ್ಯಾಮ್ ಇಂದ ಈಗ ನಾವು ನೀರನ್ನು ಬಿಟ್ಟಿದ್ವಿ. ಭಾರೀ ಪ್ರಮಾಣದ ನೀರಿದು. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿದೆ. ಅಲ್ಲಿನವರೆಲ್ಲ ಈಗ ಕಾಲು ಕೀಳ್ತಾ ಇದ್ದಾರೆ. ನದಿ ಪಾತ್ರದ ಜನರು ಮುಳುಗೋಗ್ಬಿಡುತ್ತೆ. ನೋಡಿ ಎಷ್ಟು ಮಟ್ಟಿಗೆ ಈಗ ಪಾಕಿಸ್ತಾನಕ್ಕೆ ಕಂಟಕ ಎದುರಾಗ್ತಾ ಇದೆ. ಒಳಗಡೆ ಬಲ್ಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರ ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಮಾಡಾಯ್ತವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಭಾರತ ಮೂರು ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಈ ನೀರಿನ ಪ್ರವಾಹ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಆರ್ಥಿಕತೆ ಇರಬಹುದು. ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಮುಂದುವರಿದ ವಾಟರ್ ವಾರ್. ಹಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಮಟ್ಟಿಗೆ ಈಗ ನೀರನ್ನ ಬಿಡಲಾಗ್ತಾ ಇದೆ. ಯಾವುದು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ರಾಜತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ತೆಗೆದುಹಾಕ್ಬಿಟ್ಟಿದ್ವಿ. ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ವಿಚಾರ ಇರಬಹುದು, ಪ್ರತಿಯೊಂದು ಕೂಡ ಈಗ ಇಲ್ಲ. ಈ ಹಂತದಲ್ಲಿ ನಾವು ಏಕದಂ ನೀರನ್ನ ಬಿಟ್ಬಿಟ್ರೆ ಪಾಕಿಸ್ತಾನದ ಕತೆ ಗುಂಜಾಗಿ ಹೋಗುತ್ತೆ. ವಾಯುದಾಳಿ ಜೊತೆಗೆ ನೌಕಾದಾಳಿ ಜೊತೆಗೆ ಭೂದಾಳಿ ಜೊತೆಗೆ ಜಲಕಂಟಕ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇರುವಂತದ್ದು. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರಿದ ವಾಟರ್ ವಾರ್ ಇದು. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಈ ಸಲಾಲ್ ನದಿ ನೀರು. ಆ ಡ್ಯಾಮ್ ಇಂದ ಈಗ
ನಾವು ನೀರನ್ನು ಬಿಟ್ಟಿದ್ವಿ. ಭಾರಿ ಪ್ರಮಾಣದ ನೀರಿದು. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿದೆ. ಅಲ್ಲಿನವರೆಲ್ಲ ಈಗ ಕಾಲು ಕೀಳ್ತಾ ಇದ್ದಾರೆ. ನದಿ ಪಾತ್ರದ ಜನರು ಮುಳುಗೋಗ್ಬಿಡುತ್ತೆ. ನೋಡಿ ಎಷ್ಟು ಮಟ್ಟಿಗೆ ಈಗ ಪಾಕಿಸ್ತಾನಕ್ಕೆ ಕಂಟಕ ಎದುರಾಗ್ತಾ ಇದೆ. ಒಳಗಡೆ ಬಲೂಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರ ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಮಾಡಾಯ್ತವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಭಾರತ 3 ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಈ ನೀರಿನ ಪ್ರವಾಹ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಆರ್ಥಿಕತೆ ಇರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತಾ ಇದೆ. ಜೊತೆಗೆ ಪಾಪಿ ಪಾಕಿಸ್ತಾನದ ವಿರುದ್ಧ ಮುಂದುವರಿದ ವಾಟರ್ ವಾರ್. ಹಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಮಟ್ಟಿಗೆ ಈಗ ನೀರನ್ನ ಬಿಡಲಾಗ್ತಾ ಇದೆ. ಯಾವುದು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ರಾಜತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ತೆಗೆದುಹಾಕ್ಬಿಟ್ಟಿದ್ವಿ. ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ವಿಚಾರ ಇರಬಹುದು, ಪ್ರತಿಯೊಂದು ಕೂಡ ಈಗ ಇಲ್ಲ. ಈ ಹಂತದಲ್ಲಿ ನಾವು ಏಕದಂ ನೀರನ್ನ ಬಿಟ್ಬಿಟ್ರೆ ಪಾಕಿಸ್ತಾನದ ಕತೆ ಗುಂಯಾಗಿ ಹೋಗುತ್ತೆ. ವಾಯುದಾಳಿ ಜೊತೆಗೆ ನೌಕಾದಾಳಿ ಜೊತೆಗೆ ಭೂದಾಳಿ ಜೊತೆಗೆ ಜಲಕಂಟಕ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇರುವಂತದ್ದು. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರಿದ ವಾಟರ್ ವಾರ್ ಇದು. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಈ ಸಲಾಲ್ ನದಿ ನೀರು. ಆ ಡ್ಯಾಮ್ ಇಂದ ಈಗ ನಾವು ನೀರನ್ನು ಬಿಟ್ಟಿದ್ವಿ. ಭಾರೀ ಪ್ರಮಾಣದ ನೀರಿದು. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿದೆ. ಅಲ್ಲಿನವರೆಲ್ಲ ಈಗ ಕಾಲು ಕೀಳ್ತಾ ಇದ್ದಾರೆ. ನದಿ ಪಾತ್ರದ ಜನರು ಮುಳುಗೋಗ್ಬಿಡುತ್ತೆ. ನೋಡಿ ಎಷ್ಟು ಮಟ್ಟಿಗೆ ಈಗ ಪಾಕಿಸ್ತಾನಕ್ಕೆ ಕಂಟಕ ಎದುರಾಗ್ತಾ ಇದೆ. ಒಳಗಡೆ ಬಲೂಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರ ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಮಾಡಾಯ್ತವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಭಾರತ 3 ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಈ ನೀರಿನ ಪ್ರವಾಹ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಆರ್ಥಿಕತೆ ಇರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತಾ ಇದೆ. ಜೊತೆಗೆ ಪಾಪಿ ಪಾಕಿಸ್ತಾನದ ವಿರುದ್ಧ ಮುಂದುವರಿದ ವಾಟರ್ ವಾರ್. ಹಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಮಟ್ಟಿಗೆ ಈಗ ನೀರನ್ನ ಬಿಡಲಾಗ್ತಾ ಇದೆ. ಯಾವುದು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ರಾಜತಾಂತ್ರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ತೆಗೆದುಹಾಕ್ಬಿಟ್ಟಿದ್ವಿ. ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ವಿಚಾರ ಇರಬಹುದು, ಪ್ರತಿಯೊಂದು ಕೂಡ ಈಗ ಇಲ್ಲ. ಈ ಹಂತದಲ್ಲಿ ನಾವು ಏಕದಂ ನೀರನ್ನ ಬಿಟ್ಬಿಟ್ರೆ ಪಾಕಿಸ್ತಾನದ ಕತೆ ಗುಂಯಾಗಿ ಹೋಗುತ್ತೆ. ವಾಯುದಾಳಿ ಜೊತೆಗೆ ನೌಕಾದಾಳಿ ಜೊತೆಗೆ ಭೂದಾಳಿ ಜೊತೆಗೆ ಜಲಕಂಟಕ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇರುವಂತದ್ದು. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರಿದ ವಾಟರ್ ವಾರ್ ಇದು. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಈ ಸಲಾಲ್ ನದಿ ನೀರು. ಆ ಡ್ಯಾಮ್ ಇಂದ ಈಗ ನಾವು ನೀರನ್ನು ಬಿಟ್ಟಿದ್ವಿ. ಭಾರೀ ಪ್ರಮಾಣದ ನೀರಿದು. ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿದೆ. ಅಲ್ಲಿನವರೆಲ್ಲ ಈಗ ಕಾಲು ಕೀಳ್ತಾ ಇದ್ದಾರೆ. ನದಿ ಪಾತ್ರದ ಜನರು ಮುಳುಗೋಗ್ಬಿಡುತ್ತೆ. ನೋಡಿ ಎಷ್ಟು ಮಟ್ಟಿಗೆ ಈಗ ಪಾಕಿಸ್ತಾನಕ್ಕೆ ಕಂಟಕ ಎದುರಾಗ್ತಾ ಇದೆ. ಒಳಗಡೆ ಬಲೂಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರ ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಮಾಡಾಯ್ತವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಭಾರತ 3 ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಈ ನೀರಿನ ಪ್ರವಾಹ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಆರ್ಥಿಕತೆ ಇರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತಾ ಇದೆ. ಜೊತೆಗೆ